ಅಮೃತಜ್ಞಾನ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಆದರದ ಸ್ವಾಗತ. ಈ ದಿನದಂದು ಜನ್ಮದಿನ ಹಾಗೂ ಮದುವೆಯ ವಾರ್ಷಿಕೋತ್ಸವ ಆಚರಿಸಿಕೊಳ್ಳುತ್ತಿರುವ ವೀಕ್ಷಕರಿಗೆಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಇಂದಿನ ಪಂಚಾಂಗ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯಣ ವರ್ಷ ಋತು ಭಾದ್ರಪದ ಮಾಸ ಕೃಷ್ಣ ಪಕ್ಷ 23 ಸೆಪ್ಟೆಂಬರ್ 2024 ಸೋಮವಾರ. ಸೂರ್ಯೋದಯ ಬೆಳಗ್ಗೆ 6:09, ಸೂರ್ಯಾಸ್ತ ಸಂಜೆ 6:15, ಚಂದ್ರೋದಯ ರಾತ್ರಿ 10:45, ಚಂದ್ರಾಸ್ತ ಬೆಳಗ್ಗೆ 11:12. ಇಂದಿನ ತಿಥಿ ಷಷ್ಠಿ ರಾತ್ರಿ 7:16 ನಂತರ ಸಪ್ತಮಿ. ಯೋಗ ಸಿದ್ಧಿ ರಾತ್ರಿ 3:10 ಸೆಪ್ಟೆಂಬರ್ 24 ನಂತರ ವ್ಯತಿಪಾತ. ನಕ್ಷತ್ರ ರೋಹಿಣಿ ರಾತ್ರಿ 4:05 ಸೆಪ್ಟೆಂಬರ್ 24 ನಂತರ ಮೃಗಶಿರ. ಕರ್ಣ ವನಿಜ ಮಧ್ಯಾಹ್ನ 1:50, ವಿಷ್ಟಿ ರಾತ್ರಿ 1:09 ಸೆಪ್ಟೆಂಬರ್ 24 ನಂತರ ಭವ. ಇಂದಿನ ಶುಭ ಮುಹೂರ್ತದಲ್ಲಿ ಬ್ರಾಹ್ಮಿ ಮುಹೂರ್ತ ಬೆಳಗ್ಗೆ 4:34 ರಿಂದ 5:21, ಅಭಿಜಿತ್ ಮುಹೂರ್ತ ಬೆಳಗ್ಗೆ 11:48 ರಿಂದ 12:36. ಪ್ರಾತಃ ಸಂಧ್ಯಾ ರಾತ್ರಿ 4:57 ರಿಂದ 6:09. ಸಂಧ್ಯಾಕಾಲ ಸಂಜೆ 6:15 ರಿಂದ 7:26. ಅಮೃತ ಕಾಲ ರಾತ್ರಿ 7:02 ರಿಂದ 8:35. ಸರ್ವಾರ್ಥ ಸಿದ್ಧಿಯೋಗ ದಿನಪೂರ್ತಿ ಅಮೃತ ಸಿದ್ಧಿಯೋಗ ರಾತ್ರಿ 10:07 ರಿಂದ ಬೆಳಗಿನ ಜಾವ 6:09 ಸೆಪ್ಟೆಂಬರ್ 24. ಅಶುಭ ಗಳಿಗೆಗಳಲ್ಲಿ ರಾಹುಕಾಲ ಬೆಳಗ್ಗೆ 7:39 ರಿಂದ 9:10. ಯಮಗಂಡ ಕಾಲ ಬೆಳಗ್ಗೆ 10:41 ರಿಂದ 12:12. ವರ್ಜ್ಯಕಾಲ ಮಧ್ಯಾಹ್ನ 2:25 ರಿಂದ 3:58. ದುರ್ಮುಹೂರ್ತ ಮಧ್ಯಾಹ್ನ 12:36 ರಿಂದ 1:24 ನಂತರ 3:01 ರಿಂದ 3:50. ರಾತ್ರಿ 4:05 ಸೆಪ್ಟೆಂಬರ್ 24 ತಾರಬಲ ಇರುವ ನಕ್ಷತ್ರಗಳು ಅಶ್ವಿನಿ, ಕೃತ್ತಿಕ, ಮೃಗಶಿರ, ಆರ್ದ್ರ, ಪುಷ್ಯ, ಮಗ, ಉತ್ತರ ಫಾಲ್ಗುಣಿ, ಚಿತ್ತ, ಸ್ವಾತಿ, ಅನುರಾಧ, ಮೂಲ, ಉತ್ತರಾಷಾಢ, ಧನಿಷ್ಠ, ಶತಭಿಷ, ಉತ್ತರ ಭಾದ್ರಪದ. ಮಾರನೆಯ ದಿನ ಮುಂಜಾನೆಯವರೆಗೆ ತಾರಬಲ ಇರುವ ನಕ್ಷತ್ರಗಳು ಭರಣಿ, ರೋಹಿಣಿ, ಆರ್ದ್ರ, ಪುನರ್ವಸು, ಆಶ್ಲೇಷ, ಪೂರ್ವ ಫಾಲ್ಗುಣಿ, ಹಸ್ತ, ಸ್ವಾತಿ, ವಿಶಾಖ, ಜ್ಯೇಷ್ಠ, ಪೂರ್ವಾಷಾಢ, ಶ್ರವಣ, ಶತಭಿಷ, ಪೂರ್ವ ಭಾದ್ರಪದ, ರೇವತಿ. ಮಾರನೆಯ ದಿನ ಮುಂಜಾನೆಯವರೆಗೆ ಚಂದ್ರಬಲ ಇರುವ ರಾಶಿಗಳು ವೃಷಭ, ಕರ್ಕ, ಸಿಂಹ, ವೃಶ್ಚಿಕ, ಧನು, ಮೀನ. ಇಂದಿನ ರಾಶಿ ಭವಿಷ್ಯ ಒಂದೆರಡು ಸಾಲಿನಲ್ಲಿ. ಮೇಷರಾಶಿ ಸ್ಟಾಕ್ ಮಾರ್ಕೆಟಿಂಗ್ ಸಂಬಂಧಿಸಿದ ವ್ಯವಹಾರಗಳಲ್ಲಿರುವವರು ಎಚ್ಚರಿಕೆಯಿಂದ ಹೂಡಿಕೆ ಮಾಡಿ. ದೂರ ಪ್ರಯಾಣವನ್ನು ಸಾಧ್ಯವಾದಷ್ಟು ತಪ್ಪಿಸಿ. ನಿಮ್ಮ ವ್ಯಾಪಾರ ವಿಸ್ತರಿಸಲು ಹೆಚ್ಚಿನ ಶ್ರಮ ಹಾಕಬೇಕಾಗುವುದು. ಕೆಲವು ವಿಷಯಗಳಲ್ಲಿ ಮಾನಸಿಕ ಏರಿಳಿತಗಳಿರಬಹುದು, ಅದನ್ನು ನಿಗ್ರಹಿಸಿ. ವೃಷಭ ರಾಶಿ ಇಂದು ಕೆಲಸದಲ್ಲಿ ಬಾಳ ಸಂಗಾತಿಯ ಸಹಕಾರ ಸಿಗುವುದು. ಕುಟುಂಬ ಸದಸ್ಯರ ಜೊತೆ ಸಂತೋಷದ ಸಮಯ ಕಳೆಯುವಿರಿ. ಆಸ್ತಿ ವಿವಾದಗಳು ಬಗೆಹರಿಯುವುದು. ವೃತ್ತಿ ಸ್ಥಳದಲ್ಲಿ ನಿಮ್ಮ ಕೆಲಸವನ್ನು ಪ್ರಶಂಸಿಸಲಾಗುವುದು. ನಿಮ್ಮ ಪ್ರತಿಭೆ ಮತ್ತು ಅರಿವಿನ ಗುಣಮಟ್ಟವನ್ನು ಹೆಚ್ಚಿಸಲು ಪ್ರಯತ್ನಿಸುತ್ತೀರಿ. ಮಿಥುನ ರಾಶಿ ಗಡಿಬಿಡಿಯ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಇಂದು ವ್ಯಾಪಾರದಲ್ಲಿ ಉತ್ತಮ ಅವಕಾಶಗಳನ್ನು ಕಳೆದುಕೊಳ್ಳಬಹುದು. ಖರ್ಚುಗಳನ್ನು ನಿಯಂತ್ರಿಸಿ. ವೈವಾಹಿಕ ಜೀವನದಲ್ಲಿ ಇಂದು ಕಹಿ ಅನುಭವ ಆಗುವುದು. ಇಂದು ಯಾರಿಗೂ ಸುಳ್ಳು ಹೇಳಬೇಡಿ. ಸಿಕ್ಕಿಹಾಕಿಕೊಂಡು ದೂಷಿಸಲ್ಪಡುವಿರಿ. ಒತ್ತಡದಿಂದ ತಲೆನೋವು ಬರಬಹುದು. ಕಟಕ ರಾಶಿ ಈ ದಿನ ನಿಮಗೆ ತುಂಬಾ ಅನುಕೂಲಕರವಾಗಿದೆ. ವೃತ್ತಿ ಜೀವನದ ಬಗ್ಗೆ ತುಂಬಾ ಆಶಾವಾದಿಯಾಗಿರುತ್ತೀರಾ. ನಿಮ್ಮ ಕಾರ್ಯವೈಖರಿಯಲ್ಲಿ ನೈಪುಣ್ಯತೆ ಹೆಚ್ಚುವುದು. ಸಂಗಾತಿಯೊಂದಿಗಿದ್ದ ಭಿನ್ನಾಭಿಪ್ರಾಯಗಳನ್ನು ತೊಡೆದು ನಿಮ್ಮ ಆಲೋಚನೆಗಳನ್ನು ಹಂಚಿಕೊಳ್ಳುವಿರಿ. ಕುಟುಂಬದಲ್ಲಿ ನಿಮ್ಮ ಪ್ರಾಬಲ್ಯತೆ ಹೆಚ್ಚುವುದು. ಸಿಂಹ ರಾಶಿ ನಿಮ್ಮ ತಂದೆ ತಾಯಿ ನಿಮ್ಮೊಂದಿಗೆ ಸಂತೋಷವಾಗಿರುತ್ತಾರೆ. ಈ ದಿನ ಹೆಚ್ಚಿನ ಏಕಾಗ್ರತೆ ಮತ್ತೆ ಶ್ರದ್ಧೆಯಿಂದ ನಿಮ್ಮ ಕೆಲಸದಲ್ಲಿ ಪಾಲ್ಗೊಳ್ಳುವಿರಿ. ಇಂದು ಹಣಕಾಸಿನ ನಿರ್ವಹಣೆಯಲ್ಲಿ ಸಮತೋಲನವಿರುವುದು. ಹಳೆಯ ಸ್ನೇಹಿತರನ್ನು ಭೇಟಿ ಮಾಡುವ ಸಾಧ್ಯತೆ ಇದೆ. ಸಾಹಿತ್ಯದಲ್ಲಿ ಒಲವುಂಟಾಗುವುದು. ಕನ್ಯಾ ರಾಶಿ ಇಂದು ಒಂದಕ್ಕಿಂತ ಹೆಚ್ಚು ಕೆಲಸಗಳಲ್ಲಿ ನಿರತರಾಗಬಹುದು. ನಿಮ್ಮ ಅಧಿಕಾರಿಗಳೊಂದಿಗೆ ಭಿನ್ನಾಭಿಪ್ರಾಯ ಬರಬಹುದು, ಹಾಗಾಗಿ ಮಾತಿನ ದಾಟಿಯಲ್ಲಿ ಹಿಡಿತವಿರಲಿ. ಇಂದು ನೀವು ಕೆಲಸ ತೊರೆಯುವ ಬಗ್ಗೆ ಯೋಚಿಸಬಹುದು. ನಿಮ್ಮ ಜೀವನ ಸಂಗಾತಿಯ ಸಲಹೆಗಳನ್ನು ಪಾಲಿಸಿ, ಇದರಿಂದ ಒಳಿತಾಗುವುದು.
ತುಲಾ ರಾಶಿ ಇಂದು ವೃತ್ತಿಯ ಮತ್ತು ಕೌಟುಂಬಿಕ ಜವಾಬ್ದಾರಿಗಳು ಹೆಚ್ಚಾಗುತ್ತದೆ. ಇದು ನಿಮ್ಮ ಮನಸ್ಸಿನ ಮೇಲೆ ಒತ್ತಡ ತರಬಹುದು. ನಿಮ್ಮ ಕೆಲಸದ ಬಗ್ಗೆ ಸ್ವಲ್ಪ ಉದ್ವೇಗ ಮನಸ್ಥಿತಿ ಇರುವುದು. ಇಂದು ಯಾರಿಂದಲೂ ಹೆಚ್ಚಿನದನ್ನು ಅಪೇಕ್ಷಿಸಬೇಡಿ. ನಿಮ್ಮ ಬಾಳ ಸಂಗಾತಿಯೊಂದಿಗೆ ಭಿನ್ನಾಭಿಪ್ರಾಯಗಳು ಬರಬಹುದು. ವೃಶ್ಚಿಕ ರಾಶಿ ಇಂದು ನಿಮಗೆ ಅದೃಷ್ಟ ತುಂಬಾ ಸಹಕರಿಸಲಿದೆ. ಉದ್ಯಮಿಗಳು ಉತ್ತಮ ಲಾಭವನ್ನು ನಿರೀಕ್ಷಿಸಬಹುದು. ನಿಮ್ಮ ಪ್ರಗತಿಯಲ್ಲಿದ್ದ ಅಡೆತಡೆಗಳು ನಿವಾರಣೆಯಾಗುವುದು. ವೈವಾಹಿಕ ಜೀವನದಲ್ಲಿ ಪ್ರೀತಿ ಮತ್ತು ಪ್ರಣಯ ತುಂಬಿರುವುದು. ಪ್ರೇಮಿಗಳಿಗೆ ನಿಮ್ಮ ಪ್ರೇಮ ವಿವಾಹಕ್ಕೆ ಮನೆಯವರ ಸಮ್ಮತಿ ಸಿಗಬಹುದು. ಧನು ರಾಶಿ ದೃಢವಾದ ಆತ್ಮವಿಶ್ವಾಸವನ್ನು ಹೊಂದಿರುವಿರಿ. ಪ್ರತಿಯೊಂದನ್ನು ಆಳವಾಗಿ ಅರಿಯುವ ಮನಸ್ಸಿರುವುದು. ಇಂದು ಮಾಡುವ ಹೂಡಿಕೆ ನಿಮ್ಮ ಅಭ್ಯುದಯ ಮತ್ತು ಆರ್ಥಿಕ ಭದ್ರತೆಯನ್ನು ಹೆಚ್ಚಿಸುತ್ತದೆ. ವೃತ್ತಿ ಸ್ಥಳದಲ್ಲಿ ನಿಮ್ಮ ಪ್ರಾಬಲ್ಯ ಹೆಚ್ಚುವುದು. ನಿಮ್ಮ ಪ್ರೀತಿಪಾತ್ರರೊಂದಿಗಿನ ಸಂಬಂಧವು ಸದೃಢವಾಗುವುದು. ಮಕರ ರಾಶಿ ಪ್ರೀತಿ ಸಂಬಂಧಗಳಲ್ಲಿ ನೋವು ಕಾಣುವುದು. ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದ ಕುರಿತು ಚಿಂತೆಗೊಳಗಾಗುವಿರಿ. ಅನುಪಯುಕ್ತ ವಿಚಾರಗಳಲ್ಲಿ ಸಮಯ ವ್ಯರ್ಥ ಮಾಡಿಕೊಳ್ಳಬೇಡಿ. ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆಯಿಂದ ನಷ್ಟವಾಗುವ ಸಾಧ್ಯತೆ ಇದೆ. ಸುಸ್ತು ಮತ್ತು ತಲೆಭಾರದಂಥ ಸಮಸ್ಯೆಗಳು ಬರಬಹುದು. ಕುಂಭರಾಶಿ ನಿಮ್ಮ ಆಲೋಚನೆಯಲ್ಲಿ ಅಸ್ಪಷ್ಟತೆ ಇರಬಹುದು. ಅವಸರದಲ್ಲಿ ಯಾವುದೇ ವ್ಯಾಪಾರ ಒಪ್ಪಂದಗಳನ್ನು ಮಾಡಿಕೊಳ್ಳಬೇಡಿ. ಕುಟುಂಬದವರೊಂದಿಗೆ ಭಿನ್ನಾಭಿಪ್ರಾಯವು ಏರ್ಪಡಬಹುದು. ಹಾಗಾಗಿ ನಿರೀಕ್ಷಿಸಿದ ಸಹಕಾರ ದೊರೆಯದು. ತಾಯಿ ಆರೋಗ್ಯದ ಬಗ್ಗೆ ಗಮನವಹಿಸಿ. ಗೆಳೆಯರ ಸಲಹೆ ಪಡೆಯುವಿರಿ. ಮೀನ ರಾಶಿ ಖಾಸಗಿ ಉದ್ಯೋಗದ ನೌಕರರಿಗೆ ಸಂಬಳದಲ್ಲಿ ಹೆಚ್ಚಳಿಕೆ ಕಾಣಬಹುದು. ನಿಮ್ಮ ಕಾರ್ಯಕ್ಷಮತೆಯನ್ನು ಕಂಡು ನಿಮ್ಮ ಅಧಿಕಾರಿಗಳು ಸಂತೋಷಪಡುವರು. ಸಂಗಾತಿಯ ಸಲಹೆಯೊಂದಿಗೆ ಕೆಲಸಗಳು ನಿರ್ವಹಿಸುವುದು ಲಾಭದಾಯಕವಾಗಿರುತ್ತದೆ. ಧಾರ್ಮಿಕ ಸ್ಥಳಕ್ಕೆ ಪ್ರಯಾಣ ಮಾಡಲು ಯೋಜನೆ ಮಾಡುವಿರಿ. ವೀಕ್ಷಿಸಿದ ತಮ್ಮೆಲ್ಲರಿಗೂ ಧನ್ಯವಾದಗಳು. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ. ತಪ್ಪದೇ ಬೆಲ್ ಐಕಾನ್ ಪ್ರೆಸ್ ಮಾಡಿ.